ಸಸ್ಪೆನ್ಸ್, ಹಾರರ್, ಥ್ರಿಲ್ಲರ್ ಈ ಮೂರು ವಿಷಯನ ಹೇಳೋದಕ್ಕೆ ಕೋಟಿಗಟ್ಟಲೆ ದುಡ್ಡು ಇನ್ವೆಸ್ಟ್ ಮಾಡಿ ವರ್ಷಗಟ್ಟಲೆ ಟೈಮ್ ತೊಗೊಂಡು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡೋದು ನಾವೆಲ್ಲ ನೋಡಿರ್ತೀವಿ. ಆದರೆ ಬರೀ 15 ನಿಮಿಷದಲ್ಲಿ ಚಿಕ್ಕ ಟೈಮಲ್ಲಿ ಇಷ್ಟು ಚೊಕ್ಕವಾಗಿ ಸ್ಟೋರಿನ ಹೇಳೋಕ್ಕೆ ಹೊರಟಿರುವಂಥ ಸಿನಿಮಾದ ಹೆಸರು ಅಂತ ಲಾಸ್ಟ್ವರೆಗೂ ಅಂದರೆ 15 ನಿಮಿಷದಲ್ಲಿ ಲಾಸ್ಟ್ವರೆಗೂ ಒಂದು ಕ್ಯೂರಿಯಾಸಿಟಿಯಲ್ಲೇ ತೊಗೊಂಡು ಹೋಗ್ತಾರೆ. ಕ್ಯಾಮ್ರಾ ವರ್ಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಈವನ್ ಮ್ಯೂಸಿಕ್ಕು ಚೆನ್ನಾಗಿದೆ. ಈ ಸಿನಿಮಾದ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಶಾರ್ಟ್ ಮೂವಿನ ನೋಡಿ ನಿಮ್ಮ ಒಪಿನಿಯನ್ನ ಕಾಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು. ಹಾಯ್ ಎವ್ರಿವನ್. ಸ್ವಲ್ಪ ಲೆಂತ್ ಇರುತ್ತೆ ವಿಡಿಯೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮೂವಿ ಎಷ್ಟು ಲೆಂತ್ ಇದೆಯೋ ಅದನ್ನೆಲ್ಲ ಹೇಳಬೇಕು ಅಂತಂದರೆ ನಾವು ಸ್ವಲ್ಪ ಲೆಂತಾಗಿ ವಿಡಿಯೋ ಮಾಡಬೇಕಾಗುತ್ತೆ. 3 ಅವರ್ 6 ನಿಮಿಷ ಇದೆ. ಟೋಟಲಿ ಇಂಟ್ರೋಲ್ ಟೈಮ್ ಮುಗಿಸ್ಕೊಂಡು ಬಂದು ಆಚೆಗೆ ಎದ್ದು ಬರೋಷ್ಟರಲ್ಲಿ 3 ಗಂಟೆ 16 ನಿಮಿಷ ಟೋಟಲ್ ಡ್ಯೂರೇಷನ್ ಮೂವಿದು. ಸೊ ರಿವ್ಯೂಗೆ ಬರೋದಾದರೆ, ಫಸ್ಟ್ ಆಫ್ ಆಲ್ ನಾನು ಮೂವಿ ನೋಡ್ತಾ ಯೋಚನೆ ಮಾಡ್ತಾನೆ ಇದ್ದೆ. ನನಗೆ ಈ ಮೂವಿ ನೋಡ್ತಾ ರಿಮೆಂಬರ್ ಆಗಿದ್ದು ಅವೆಂಜರ್ ದಿ ಎಂಡ್ ಗೇಮ್. ಯಾಕೆ ಅಂತಂದರೆ ಅವೆಂಜರ್ ಎಂಡ್ ಗೇಮಲ್ಲಿ ಎಲ್ಲೆಲ್ಲಿ ಏನೇನು ಸೀನ್ ಸೇರಿಸಿದ್ದಾರೆ ಎಲ್ಲದಕ್ಕೂ ಲಾಸ್ಟಲ್ಲಿ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಸೊ ಸೇಮ್ ಥಿಂಗ್ ಇದರಲ್ಲೂ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಬರೋ ಒಂದೊಂದು ಸೀನು, ಒಂದೊಂದು ಅವ್ರು ಹಾಕ್ಕೊಂಡಿರೋ ಬಟ್ಟೆಗಳಿಂದ ಹಿಡಿದು ಅವ್ರು ಯೂಸ್ ಮಾಡ್ತಿರೋ ಒಂದು ವಸ್ತುಗಳಿಂದ ಹಿಡಿದು ಇಂಟ್ರೋವಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಂತ ಹೇಳ್ಬೋದು. ಹೀರೋಯಿನ್ ಬಗ್ಗೆ ಒಂದು ಟ್ವಿಸ್ಟು ಹೇಳಿದ್ರೆ ನಿಮಗೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ನಾನು ಹೇಳಿದ್ರೆ ಸೊ ಥಿಯೇಟ್ರಲ್ಲೇ ಹೋಗಿ ನೋಡಿ. ದಿ ಬೆಸ್ಟ್ ಟ್ವಿಸ್ಟ್ ಅಂತ ಹೇಳ್ಬೋದು. ಸಮುದ್ರ ಮಂಥನ, ಆಮೇಲೆ ಯಾರವನು ಅಂತ ಕೇಳೋದು. ಯಾಕೆ ಯಾರವನು? ಅವನೇ ಶ್ರೀಮನ್ನಾರಾಯಣ ಟೈಟಲ್ ಯಾಕೆ ಅಂತಂದರೆ, ಅವನೇ ಶ್ರೀಮನ್ನಾರಾಯಣ ಎಂಟ್ರಿ ಸೀನ್ಗೆ ಡೈರೆಕ್ಟ್ರಿಗೆ ಹೇಳ್ತೀನಿ ನಾನು. ಯಾಕೆ ಅಂತಂದರೆ ಅವನೇ ಶ್ರೀಮನ್ನಾರಾಯಣ ಅನ್ನೋ ವರ್ಡ್ಗೆ ತಕ್ಕನಂಗೆ ಇದರಲ್ಲಿ ರಕ್ಷಿತ್ ಅವರ ಎಂಟ್ರಿ ಇದೆ. ಅದು ಯಾವ ಥರ ಇದೆ ಅಂತ ನಾನು ಹೇಳಬಾರ್ದು ಇವಾಗ. ಸ್ವಲ್ಪ ಏನಾದರೂ ಹೇಳಿದ್ರೆ ಸಾಕು, ನೀವೆಲ್ಲ ಸ್ಟೋರಿ ಹೇಳಬೇಡಿ ಅಂತ ಬೈದ್ಬಿಡ್ತೀರ. ಸೊ ನಾನು ಸ್ಟೋರಿ ಏನೂ ಹೇಳೋಕ್ಕೋಗಲ್ಲ. ಸ್ಕ್ರಿಪ್ಟ್ ವರ್ಕ್, ಕ್ಯಾಮ್ರಾ ವರ್ಕ್, ಎಡಿಟಿಂಗ್, ಗ್ರಾಫಿಕ್ಸ್ ಏನೇನು ಎಡಿಟ್ ಮಾಡಿದ್ದಾರೆ. ಆ್ಯಕ್ಚುಲಿ ರಿಟನ್ ಬೈ ರಕ್ಷಿತ್ ಶೆಟ್ಟಿ ಅಂತ ಅಂದಾಗಲೇ ನನಗೆ ಡೌಟ್ ಬಂತು, ಇದರಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ನಾನು ಈ ಮೂವಿಯಲ್ಲಿ ನನಗೆ ಯಾವ ಪಾರ್ಟ್ನ ರಿವ್ಯೂ ಮಾಡಬೇಕು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಫಸ್ಟ್ ಹಾಫ್ ಮಾಡಲ, ಸೆಕೆಂಡ್ ಹಾಫ್ ಮಾಡಲ. ಸಾಂಗ್ಸ್ ನನಗೆ ಆಶ್ಚರ್ಯ ಆಗಿದ್ದೇನಪ್ಪ ಅಂತಂದರೆ, ಸಾಂಗ್ಸ್ ಬರೀ 3 ಸಾಂಗು ರಿಲೀಸ್ ಮಾಡಿರೋದು, 2 ಸಾಂಗು. ಇನ್ನೊಂದು ಸಾಂಗ್ನ ರಿಲೀಸ್ ಮಾಡಿಲ್ಲ. ಯಾಕೆ ಅಂತಂದರೆ ಅದು ಆ್ಯಕ್ಚುಲಿ ಸಾಂಗ್ ಥರ ಬಂದಿಲ್ಲ. ಅದೊಂದು ಸಿಚುವೇಶನ್ ತಕ್ಕನಂಗೆ ಒಂದು ಚಿಕ್ಕದಾಗಿ ಮಾಡಿದ್ದಾರೆ ಅಷ್ಟೇ. ಅದು ಒಂಥರ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡುವಂಥ ಒಂದು ಸಾಂಗ್ ಅದು. ಅದನ್ನು ಬಿಟ್ಟು ಟೋಟಲ್ ಟೀಮ್ ಪಟ್ಟಿರೋ ಕಷ್ಟ ನಿಜವಾಗ್ಲೂ ಹೇಳ್ತೀನಿ, ಒನ್ ಆಫ್ ದಿ ಬೆಸ್ಟ್ ಎಫರ್ಟ್ ಅಂತ ಹೇಳ್ಬೋದು. ಮೂವಿ ಸ್ಟೋರಿ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಡೈಲಾಗ್ಸ್, ಸಂಭಾಷಣೆ. ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಇದರಲ್ಲಿ ರಕ್ಷಿತ್ ಶೆಟ್ಟಿ ಅವರು ಒಂಥರ ಫನ್ನಿ ಕ್ಯಾರೆಕ್ಟರು. ಸೀರಿಯಸ್ ಮ್ಯಾಟ್ರ್ಗಳಲ್ಲೂ ಫನ್ನಿ ಕ್ಯಾರೆಕ್ಟರ್ನ ಅವರು ಒಂಥರ ಫ್ಲೋಟ್ ಮಾಡ್ತಾ ಹೋಗ್ತಾರೆ, ಅಂದರೆ ಪ್ಲೇ ಮಾಡ್ತಾ ಹೋಗ್ತಾರೆ. ಆ ಒಂದು ಕ್ಯಾರೆಕ್ಟರ್ನ ಅವ್ರು ಏನು ಮಾಡಿದ್ದಾರೆ, ಸ್ಟಾರ್ಟಿಂಗಿಂದ ಕೊನೆವರೆಗೂ, ಫಿಲಮ್ ಸ್ಟಾರ್ಟ್ ಆಗಿ ಅವ್ರ ಎಂಟ್ರಿ ಆಗಿ ಅದಾದಮೇಲೆ ಕೊನೆ ಕ್ಲೈಮ್ಯಾಕ್ಸಲ್ಲೂ ಅವ್ರದ್ದು ಕಾಮಿಡಿ ಸೆನ್ಸ್ ಇದ್ದೇ ಇರುತ್ತೆ. ಅದಾದಮೇಲೆ ಇದರಲ್ಲಿ ಸುಮಾರು ಜನ ಸೀನಿಯರ್ ಆ್ಯಕ್ಟರ್ಸ್ ಆಗ್ಬೋದು, ಜೂನಿಯರ್ ಆ್ಯಕ್ಟರ್ಸ್ ಆಗ್ಬೋದು, ಆಮೇಲೆ ಕಿರಿಕ್ ಪಾರ್ಟಿಲಿ ಆ್ಯಕ್ಟ್ ಮಾಡಿರೋ ಆಲ್ಮೋಸ್ಟ್ 90% ಪೀಪಲ್ಸ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಕಾಸ್ಟ್ಯೂಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಅವ್ರ ನಡುವೆ ಬರುವಂಥ ಸಂಭಾಷಣೆ ಆಗಿರ್ಬೋದು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು 3 ವರ್ಷ ಯಾಕೆ ಈ ಸಿನಿಮಾಗೆ ತೊಗೊಂಡಿದ್ದಾರೆ ಅಂತ. ಸಿನಿಮಾಗೆ ಹಾಕಿರೋ ಸೆಟ್ಟು, ವಿ ಕ್ಯಾನ್ ಕಂಪೇರ್ ದಟ್ ಸೆಟ್ ಟು KGF ಸೆಟ್. ಅಂದರೆ ಕಂಪ್ಲೀಟಾಗಿ ಕಂಪೇರ್ ಮಾಡಬೇಕು ಅಂತ ಹೇಳ್ತಿಲ್ಲ, ಬಟ್ ಯಾವುದೋ ಒಂದು ರೀತಿಲಿ ಕಂಪೇರ್ ಮಾಡ್ಬೋದು. KGF ಆದ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಿರೋ ಒಂದು ಏನದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಹಿಟ್ಟಾಗಲಿ ಅಂತ ಹೇಳ್ತೀನಿ. ಬಟ್ ಲಾಸ್ಟಲ್ಲಿ ಒಂದು ವಿಷಯ ಹೇಳ್ತೀನಿ, ಸೀರಿಯಸ್ಲಿ ಹೇಳ್ತೀನಿ. ಪಕ್ಕದಲ್ಲಿ ಕೂತಿದ್ದವರು, ಆ ಥಿಯೇಟ್ರಲ್ಲಿ ಇದ್ದಷ್ಟು ಸುಮಾರು ಜನ ಸಿನಿಮಾ ತುಂಬ ಬೋರಿಂಗ್ ಅಂದರು. ಆ್ಯಕ್ಚುಲಿ ಬೋರಿಂಗ್ ಅಲ್ಲ. ಯಾಕೆ ಬೋರಿಂಗ್ ಅಂದರು ಅಂತಂದರೆ, 3 ಗಂಟೆ 16 ನಿಮಿಷ ಕೂತ್ಕೊಳ್ಳೋದು ತುಂಬ ಕಷ್ಟ, ತುಂಬ ಕಷ್ಟ. 2.5 ಗಂಟೆ ದಾಟಿ 2 ಅವರ್ 40 ನಿಮಿಷನೋ 45 ನಿಮಿಷನೋ ಸಿನಿಮಾ ಆಯಿತು ಅಂತಂದರೆ ತುಂಬ ಲಾಂಗ್ ಅಪ್ಪ ಅಂದ್ಬಿಡ್ತೀವಿ. ಬಟ್ ಕಳೆದೋಗಿರೋ ಒಂದು ಲೂಟಿನ ಹುಡ್ಕೋದಕ್ಕೋಸ್ಕರ ಇಷ್ಟೊತ್ತು ಬೇಕಾಗಿರಲಿಲ್ಲ. ಬೇರೆ ಥರ ಏನಾದರೂ ಸ್ಕ್ರಿಪ್ಟ್ ವರ್ಕ್ ಮಾಡ್ಬೋದಾಗಿತ್ತು. ಹೋಟ್ಲಿಗೆ ಹೋಗಿದ್ದೆ, ಊಟ ತಿಂದೆ, ರುಚಿ ಹೆಂಗಿದೆ ಅಂತ ಹೇಳ್ತಾ ಇದ್ದೀನಿ. ಏನು ಗುರು ನೀನು ಹಿಂಗೆ ಹೇಳ್ತೀಯ, ಹಂಗಾರು ಒಂದು ಸಿನಿಮಾ ಮಾಡಿ ತೋರಿಸ್ಬಿಟ್ಟು ನೋಡೋಣ, ನೀನು ಹೆಂಗೆ ತೆಗಿತೆ ನೋಡ್ತೀನಿ ಅಂತ ಯಾರೋ ಕಮೆಂಟ್ ಹಾಕ್ಬೇಡಿ. ಫಸ್ಟೇ ಹೇಳ್ತಿದ್ದೀನಲ್ಲ, ಹೋಟ್ಲಿಗೆ ಹೋಗಿದ್ದೀನಿ. ತುಂಬ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಹೋಟ್ಲು ಕಟ್ಸಿದ್ದಾರೆ, 5 ಸ್ಟಾರ್ ಹೋಟ್ಲನ್ನ. ಹೋಗಿದ್ದೀನಿ, ಒಂದು 5,000 ರೂಪಾಯಿ ಕೊಟ್ಬಿಟ್ಟು ಒಂದು ಪ್ಲೇಟ್ ಅನ್ನ ಸಾಂಬಾರು ತಿಂದಿದ್ದೀನಿ. ಅದು ಹೆಂಗಿದೆ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ.
ಸಿನಿಮಾ ಚೆನ್ನಾಗಿದೆ. ನನ್ನ ರೇಟಿಂಗ್ ಎಲ್ಲ ಬೇಡಪ್ಪ. ಆಮೇಲೆ ಇಷ್ಟು ಕೊಡ್ಬೋದಾಗಿತ್ತು, ಅಷ್ಟು ಕೊಟ್ಟಿದ್ರೆ ಅದು ಇದು ಅಂತ ಅದಕ್ಕೂ ಮಾತಾಡ್ತೀರಾ. ಸಿನಿಮಾ ಅದ್ಭುತವಾದ ಸಿನಿಮಾ ತೆಗೆದಿದ್ದಾರೆ, ಬಟ್ ಲಾಂಗ್ ಡ್ಯೂರೇಷನ್ನೇ ಇದರಲ್ಲಿ ಮಿಸ್ ಹೊಡೆದಿರೋದು. ರಿಕ್ವೆಸ್ಟ್ ಮಾಡ್ಕೋತೀನಿ. ಆ್ಯಂಡ್ ಇಷ್ಟು ಹೇಳ್ತಾ ನಾನು ರಿವ್ಯೂನ ಮುಗಿಸ್ತೀನಿ. ನನ್ನ ರಿವ್ಯೂವಲ್ಲಿ ಏನಾದರೂ ಕರೆಕ್ಷನ್ ಮಾಡ್ಕೋಬಹುದು ಅಂತ ಇದ್ದರೆ ದಯವಿಟ್ಟು ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಬೇರೆ ವೀಡಿಯೋಗಳು ಮಾಡಿದಾಗ ಕರೆಕ್ಷನ್ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಬಾಯ್, ಟೇಕ್ ಕೇರ್.